ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. PL ಸಲ್ಲಿಸ್ತಾರ ಅಂತ ಹೇಳ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಏನು JDS ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ರೈತರ ಜೊತೆಗೆ ಬೃಹತ್ ಪ್ರತಿಭಟನೆ ಬಿಡದಿ ಟೌನ್ ವಿಚಾರವಾಗಿ ಇದು VMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ PLI ಸಲ್ಲಿಸಕ್ಕೇನೆ ಮುಂದಾದ್ರ ನಿಖಿಲ್ ಕುಮಾರಸ್ವಾಮಿ ಅನ್ನೋರು ಈಗ VMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ಕಾಣುತ್ತೆ. ಯಾಕಂದ್ರೆ ಇದು ಈಗಾಗಲೇ ತಾವುಗಳು ನೋಡ್ತಾ ಇದ್ರೆ ಯಾವಾಗ DK ಶಿವಕುಮಾರ್ ಅವರು CM ಆಗ್ತಾರೆ ಅಲ್ಲಿ ಅತಿ ಹೆಚ್ಚು BJP-ಗಿಂತ JDS ನೇರವಾಗಿ ಬಂದು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇರೋದು. ಅದು ಎಲ್ಲೋ ಒಂದು ಕಡೆ ಒಕ್ಕಲಿಗ ನಾಯಕ ನಾನೇ ಅನ್ನೋದು ತೋರಿಸ್ಕೊಡಕ್ಕೆ ಇದೊಂದು ಈ ರೀತಿಯಾಗಿ ತಂತ್ರಗಳನ್ನ ಬಯಸ್ತಾ ಇದ್ದಾರಾ ಅನ್ನೋದು ಕೂಡ ಇದು VMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನೀಡ್ತಾ ಇದ್ದೀವಿ. ಯಾಕೆಂದ್ರೆ ನೇರವಾಗಿ ಬಿಡದಿ ಟೌನ್ಶಿಪ್ ಅಂದ್ರೆ ಬಿಡದಿಯ ಟೌನ್ಶಿಪ್ ಕುರಿತಾಗಿನೂ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷ ಇರಲಿ ಯಾವುದೇ ಧರ್ಮ ಇರಲಿ ಆದ್ರೆ ನಾವು ರೈತರ ಪರ ನಿಲ್ತೀವಿ, ನಂದೇ ಯಾವುದೇ ಇರ್ಲಿ ನಾನು ಹೋರಾಟ ಮಾಡ್ತೀನಿ ಅನ್ನೋದನ್ನು ಕೂಡ ಇಲ್ಲಿ ಒಂದು ದೊಡ್ಡ ತಲೆನೋವು ಆಗಿದೆ. ಯಾವ್ದಪ್ಪ ಅಂದ್ರೆ ಅದು JDS ಮೊದಲ ಮುಂಚೂಣಿಯಲ್ಲಿ ಹೋರಾಟಕ್ಕೆ ಬರ್ತಾ ಇರುವಂತದ್ದು. ಅದು ವಿಶೇಷವಾಗಿ DK ಶಿವಕುಮಾರ್ ಅವರು ಯಾವಾಗ CM ಪಟ್ಟಕ್ಕೆ ಏರ್ತಾರೆ ಅವಾಗಿನಿಂದ ಇದೊಂದು ಹೊಸ ತಂತ್ರಗಳನ್ನ ಬಯಸ್ತಾ ಇದ್ದಾರೆ. ಇನ್ನು ಮುಂಬರುವ ಚುನಾವಣೆ 2028ರ ಚುನಾವಣೆಯಲ್ಲಿ ನಾನೇ ಒಕ್ಕಲಿಗ ನಾಯಕ ಅನ್ನೋದನ್ನು ಕೂಡ ಈ ರೀತಿಯಾಗಿ ತೋರಿಸ್ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಕಾಣ್ ಬರ್ತಾ ಇದ್ವಿ. ಯಾಕೆಂದ್ರೆ ಮುಂದುವರಿದ ಭಾಗವಾಗಿ ಇಲ್ಲಿ HD ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಿರ್ಬೋದು, ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಿರ್ಬೋದು, ಹಾಗೆ ಈಗ ಏನ್ ಮಾಡ್ತಾರೆ ಅನ್ನೋದನ್ನು ಕೂಡ DK ಶಿವಕುಮಾರ್ ಅವರು ಏನ್ ಮಾಡ್ತಾರೆ, ಏನಾಗುತ್ತೆ CM ಅವರಿಗೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಒಕ್ಕಲಿಗ ನಾಯಕ ನಾನೇ ಬೇರೆ ಅಲ್ಲ ಅನ್ನೋದನ್ನು ಕೂಡ ಇದು VMTV ಕರ್ನಾಟಕದಲ್ಲಿ ಈಗ ಪ್ರತಿಭಟನೆಯನ್ನ ಟೌನ್ ಸ್ಪೀಕ್ ಬಗ್ಗೆ ಪ್ರತಿಭಟನೆಯನ್ನ ಮಾಡ್ತಾ ಇರುವುದನ್ನ ನಾವು ಕಾಣ್ ಬರ್ತಾ ಇದನ್ನ ನೋಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಏನಾಗುತ್ತೆ ಮುಂದೆ ಏನ್ ವರೀತೆ ಅನ್ನೋದನ್ನು ಕೂಡ ನೋಡಿ ಬರ್ಬೇಕು.